ಬಿಜೆಪಿ ಸರಿಯಾಗಿ ಇದನ್ನ ಎನ್ಕ್ಯಾಶ್ ಮಾಡ್ಕೊಂಡಿಲ್ಲ ಅಂತ ಯಾವುದನ್ನ ಇಟ್ಕೊಂಡು ಹೋರಾಟ ಮಾಡೋದು ಅನ್ನುವಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವತ್ತು ಒಂದು ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ, ಅದೇನು ಇನ್ನೇನು ಎಂಡಿಗೆ ತಗೊಂಡು ಹೋಗಬೇಕು ಅನ್ನೋದ್ರೊಳಗಡೆ ಒಂದಲ್ಲ ಎರಡು ಮೂರು ಕೊಟ್ಟು ಬಿಡ್ತಾರೆ. ಅನಂತರ ನೀವು ಹೋರಾಟ ಮಾಡಿಲ್ಲ ಅಂತ ಹೇಳುವಂಥದ್ದು ಬಹಳ ತಪ್ಪು. ಯಾಕಂತ ಹೇಳಿದ್ರೆ ನಾವು ಭಾರತೀಯ ಜನತಾ ವಿಫಲ ಆಗಿದೆ ಅಂತ ಅಲ್ಲ ಕೇಳಿ, ಅದಕ್ಕೆ ಮಾಡಿದ್ರಿ ನೀವು? ನಿಮ್ಮ ಪ್ರಶ್ನೆ ಏನಂತ ಗೊತ್ತಾಯ್ತು. ಮೂಡಾದಲ್ಲಿ ಮಾಡಿದಿರಿ, ಇವಾಗ ವಾಲ್ಮೀಕಿ ಹಗರಣದಲ್ಲಿ ನೀವು ಮಾಡಿದಿರಿ. ಹೋರಾಟ ಮಾಡಿಲ್ಲ, ನಂತರ ಅದರಿಂದಾಗಿ ವಿಫಲ ಆಗಿದೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಜೊತೆಯಾಗಿ ಮೂಡಾದ ಸೈಟ್ ಬಗ್ಗೆ ಹೋರಾಟ ಮಾಡಿದ್ವಿ. ಇಲ್ಲಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡಿದ್ವಿ. ಅದರ ಪರಿಣಾಮ ಏನಾಯ್ತು? ಆ 14 ಸೈಟ್ಗಳನ್ನು ವಾಪಸ್ ಕೊಟ್ಟರು. ಅದು ಸಫಲತೆ ಅಲ್ವಾ? ಅದು ನಂಬರ್ 1. ವಾಲ್ಮೀಕಿ ಹಗರಣದ ವಿರುದ್ಧ ಹೋರಾಟ ಮಾಡಿದ್ವಿ, ದೊಡ್ಡ ಹೋರಾಟವನ್ನ ಮಾಡಿದ್ವಿ. ಆವಾಗ ಆ ದುಡ್ಡು ಸಿಎಂ ಅವರೇ ಸದನದಲ್ಲಿ ಒಪ್ಕೊಂಡ್ರು. ಇಲ್ಲ ಅದು 200 ಸಾರಿ ಫಿಗರ್ ನನಗೆ ಗೊತ್ತಿಲ್ಲ, 97 ಕೋಟಿ ಅಂತ ಅವರೇ ಒಪ್ಕೊಂಡ್ರು. ಆನಂತರ ಒಂದು ಮಿನಿಸ್ಟರ್ ರಾಜೀನಾಮೆ ಕೊಟ್ಟರು. ಆನಂತರ ಹಂತವಾಗಿ ಆ ದುಡ್ಡನ್ನು ವಾಪಸ್ ಕಲೆಕ್ಟ್ ಮಾಡ್ಕೊಳ್ಳಲಾಗಿದೆ. ಅದು ಸಫಲತೆ ಅಲ್ವಾ? ಆನಂತರ ವಕ್ಫ್ದು ಅದೇನೋ ಒಂದು ಹಗರಣ ಆಗಿತ್ತಲ್ಲ, ಅದರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಮಾಡಿದ್ವಿ. ನಮ್ಮ ಹೋರಾಟಕ್ಕೆ ಬೆದರಿ ಕಾಂಗ್ರೆಸ್ ಅದನ್ನು ವಾಪಸ್ ತಗೊಂಡ್ರು. ಬಾಣಂತಿರು ಹಾಗೂ ಶಿಶುಗಳ ಸಾವು ಈ ರಾಜ್ಯಾದ್ಯಂತ ಆಗ್ತಾ ಇತ್ತು. ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ವಿ. ಕೊಪ್ಪಳಕ್ಕೆ ಹೋಗಿದ್ವಿ, ದಾವಣಗೆರೆ, ಬೆಳಗಾವಿ, ನಾನು ಕೂಡ ಒಂದು ಟೀಮಲ್ಲಿ ಜೊತೆಗೆ ಹೋಗಿದ್ದೆ. ನಮ್ಮ ಹೋರಾಟಕ್ಕೆ ಬೆದರಿದವರು MP ಕೊಪ್ಪಳಕ್ಕೆ ಮರುದಿನ ಹೋಗ್ತಾರೆ, ಮಿನಿಸ್ಟರ್ ಹೋಗ್ತಾರೆ, ಅವ್ರ ಮನೆ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ಅವರಿಗೆ ಪರಿಹಾರ ಕೊಡ್ತಾರೆ. ಅಷ್ಟೇ ಅಲ್ಲ, ಸಿಎಂ ಅವರು ಒಂದು ಮೀಟಿಂಗ್ ಅನ್ನ ಕರೆದು ಒಂದು ಟಾಸ್ಕ್ ಫೋರ್ಸ್ ಮಾಡ್ತಾರೆ. ಏನಂತ ಹೇಳಿ, ಬಾಣಂತಿಯರು ಹಾಗೂ ಶಿಶುಗಳ ಸಾವನ್ನ 0 ಮಾಡಬೇಕು ಅಂತ ಹೇಳಿ ಇದು ಟಾಸ್ಕ್ ಫೋರ್ಸ್ ಮಾಡ್ತಾರೆ. ಗುಂಡಿ ಬಿದ್ದಾಗ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡಿದ್ವಿ. ಆದ್ರಿಂದಾಗಿ ಇದೇ ಡಿ ಕೆ ಶಿವಕುಮಾರ್ ಅವರು ಇವಾಗ ಸಿಎಂ ಆಗ್ತಾರೆ ಅಂತ ಏನು ಚರ್ಚೆ ಆಗ್ತಿದೆಯಲ್ವಾ, ಇವರೇ ಸ್ಟೇಟ್ಮೆಂಟ್ ಕೊಡ್ತಾರೆ, 0 ಮಾಡಬೇಕು, 16,000 ಕೋಟಿಗಳು 14 ಅಷ್ಟೇ ಇದೆ ಅಂತ ಹೇಳಿದ್ರು. 0 ಮಾಡಬೇಕು ಅಂತ ಆರ್ಡರ್ ಮಾಡ್ತಾರೆ. ನಮ್ಮ ಹೋರಾಟದ ಸಫಲತೆ. ಅದರಿಂದಾಗಿ ನಾನು ಅದನ್ನೇ ಹೇಳ್ಕೊಟ್ಟಿದ್ದೀನಿ. ಇನ್ನೂ ಕೂಡ ಹಲವಾರು ನಿಮಗೆ ಪಟ್ಟಿ ಕೊಡ್ಬೋದು ಬೇಕಾದ್ರೆ ನಾನು. ಆದ್ರೆ ಒಂದು ಸ್ಯಾಂಪಲ್ ಅನ್ನ ಹೇಳಿದ್ದೀನಿ. ಸೊ ಯಾವಾಗ ಕಾಂಗ್ರೆಸ್ ಸರ್ಕಾರ ವಿಫಲತೆಯನ್ನ ಪ್ರದರ್ಶನ ಮಾಡಿದೆ, ನಾನು ಆವಾಗಲೇ ನಿಮ್ಗೆ ಹೇಳಿದೆ, 1 ಕಿಲೋಮೀಟರ್ ರೋಡ್ ಆಗಿಲ್ಲ, ಶಾಶ್ವತ ಯೋಜನೆ ಅವರು ಹೇಳಿದಂಗೆ ಒಂದೇ ಆಗಿಲ್ಲ, ಒಂದು ಬ್ರಿಡ್ಜ್ ಆಗಿಲ್ಲ, ಹೊಸದಾಗಿ ಏನ್ ಮಾಡಿದ್ದಾರೆ ಏನೂ ಆಗಿಲ್ಲ. 48 ಇವಾಗ 2 ಆಗಿ 50 ವಸ್ತುಗಳ ಬೆಲೆಯನ್ನ ಕರ್ನಾಟಕದಲ್ಲಿ ಜಾಸ್ತಿ ಮಾಡಿದ್ದಾರೆ. ಅದರ ವಿರುದ್ಧ ನಾವು ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡಿದ್ವಿ. ಸೊ ಕೇಂದ್ರದ ಮೇಲೆ ಅವ್ರಿಗೆ ಹೇಳ್ತಿರೋದು ಒಂದೇ 2 ವಿಷಯ, ಯಾವುದು ಪೆಟ್ರೋಲ್ ಡೀಸೆಲ್, ಅದು ಇವಾಗ ಆಗಿರುವಂತದ್ದು. ಆನಂತರ ಇದು ಇಂಟರ್ನ್ಯಾಷನಲ್ ರಾಮಿಫಿಕೇಶನ್ಸ್, ಆನಂತರ ಕ್ರೈಸಿಸ್ ನಿಮಗೆಲ್ಲ ಗೊತ್ತಿರುವಂತದ್ದೇ. ಅಷ್ಟೇ ಅಲ್ಲ, ಅದಕ್ಕೆ ನಾನು ಕೇಳ್ತೀನಿ, ಬೇಕಾದ್ರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನವರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ರಾಜ್ಯದ ಇದು ಡೀಸೆಲ್ ಪೆಟ್ರೋಲ್ ಬೆಲೆಯನ್ನ ತೆಗಿರಿ, ಯಾವ್ದ್ರಲ್ಲಿ ಜಾಸ್ತಿ ಇದೆ? ಕರ್ನಾಟಕದಲ್ಲಿ ಜಾಸ್ತಿ ಇದೆ, ತೆಲಂಗಾಣದಲ್ಲಿ ಜಾಸ್ತಿ ಇದೆ, ಹಿಮಾಚಲ ಪ್ರದೇಶ ಜಾಸ್ತಿ ಇದೆ, ಕೇರಳ ಜಾಸ್ತಿ ಇದೆ. ಯಾಕೆ ನೀವು ಕಮ್ಮಿ ಮಾಡಿ? ರಾಜ್ಯದ ಟ್ಯಾಕ್ಸ್ ಅನ್ನು ಕಮ್ಮಿ ಮಾಡಿ, ಯಾಕೆ ಮಾಡಕ್ಕಾಗಲ್ಲ ಅಲ್ವಾ? 4 ಇದು ರಾಜ್ಯ ನೀವು ತೆಗೆದುಕೊಂಡ್ರೆ ಕಾಂಗ್ರೆಸ್ ಎಲ್ಲಿದೆ ಅಲ್ಲೇನೆ ಜಾಸ್ತಿ ಇದೆ ಅಲ್ವಾ? ಆದ್ರಿಂದ ವಿಫಲತೆಯನ್ನ ಕೇಂದ್ರದ ಮೇಲೆ ಹಾಕೋದು ಅವರಿಗೆ ಒಂದು ಚಾಳಿ ಆಗ್ಬಿಟ್ಟಿದೆ.